ನಾವ್ ಟೈಮಿಗೆ ರೆಡಿ ಇದೀವಿ. ಇನ್ ಲೇಟ್ ಆದ್ರೆ ಅದಕ್ಕೆ ನಾವ್ ಹೊಣೆ ಅಲ್ಲ. ಏನಮ್ಮ ಅವಾಗ್ಲಿಂದ ಟೈಮ್ ಮಾಡ್ಕೊಂಡು ಓಡಾಡ್ತಾ ಇದೆಯಾ? ಇಲ್ಲಪ್ಪ, ಇವತ್ತೊಬ್ರು ಹೊಸ ಕ್ಲೈಂಟ್ ಮೀಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ವೇದಾಂತು ಅವನೇ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದ. ಅದಕ್ಕೆ ಅಷ್ಟ್ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ? ಅದೇ ಮತ್ತೆ, ವೇದಾಂತ್ ಬಾಬನ್ ಜೊತೆಗೆ ತಾನೇ ಹೋಗೋದು, ಒಳ್ಳೆ ಟ್ರಿಪ್ ತರ ಹೋಗಿ ಬರ್ಬೋದಪ್ಪ. ಅಂದ್ರೆ ತಮಗೂ ಗೊತ್ತು, ಸುಮ್ಮನೆ ಯಾಕೆ ಡೌ ಮಾಡ್ತೀಯ ಅಂತ. ಸಾಕ್ ಸುಮ್ಮನೆ, ನೀನ್ ಅನ್ಕೊಂಡಾಗೆಲ್ಲ ಏನು ಇರಲ್ಲ. ವೇದಾಂತ್ಗೆ ಕೆಲಸ ಅಂತ ಬಂದ್ರೆ ದೊಡ್ಡ ರಾಕ್ಷಸನೇ, ಪಕ್ಕದಲ್ಲಿ ಯಾರಿದ್ದಾರೆ ಅಂತಾನೂ ಗೊತ್ತಾಗಲ್ಲ, ಸುಮ್ಮನೆ ಸಿಡಕ್ ಬಿಡ್ತಾನೆ. ನನ್ ಬಗ್ಗೆನೇ ಮಾತಾಡ್ತಿರೋ ತರ ಇತ್ತು. ಹೌದೌದು, ನಮ್ಗೇನ್ ಬೇರೆ ಕೆಲ್ಸಾನೇ ಇಲ್ಲ, ಯಾವಾಗ್ಲೂ ನಿನ್ ಬಗ್ಗೆನೇ ಮಾತಾಡ್ತಿರ್ತೀವಿ. ಅಮ್ಮ, ವೇದಾಂತ್ ಬಂದಮ್ಮ. ಅರೆ ವೇದಾಂತ್, ಯಾವಾಗ ಬಂದ್ಯಪ್ಪ? ಬಾ, ತಿಂಡಿ ರೆಡಿ ಇದೆ. ಅಮ್ಮ ಬೇಡಮ್ಮ, ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತ ಆಗ್ಲೂ ತಿಂತಾರೆ. ಅಮೂಲ್ಯ, ಹೊರಡೋಣ. ಬರ್ತೀನಪ್ಪ. ಅಮ್ಮ, ಅಪ್ಪ ಬರ್ತೀನಿ. ಯಾಕೆ ಮುಖ ಒಂಥರ ಇದೆ? ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿರೋ, ಟೆನ್ಷನ್ ಇರೋ ತರ ಇದೆ. ನೂಲೆ ತಕೋರೋದಕ್ಕೆ ನಾನೇನ್ ಪಿಕ್ನಿಕ್ ಬರ್ತಾ ಇಲ್ಲ. ಕೆಲಸ ಅಂದ್ಮೇಲೆ ನಾವ್ ಯಾವಾಗ್ಲೂ ಸೀರಿಯಸ್ ಆಗೇ ಇರ್ತೀವಿ. ಆಮೇಲೆ ಹೋಗ್ತಾ ಗಾಡಿನ ನಿಧಾನಕ್ಕೆ ಓಡಿಸ್ಬೇಕು. ಮೊದ್ಲೇ ನನಗೆ ಇನ್ಶೂರೆನ್ಸ್ ಇಲ್ಲ, ಮದ್ವೆ ಮಕ್ಳಂತೂ ಇನ್ನೂ ನೋಡೇ ಇಲ್ಲ. ಹೋಗೇ ಹಾಕ್ಸ್ಬಿಡ್ಬೇಡ. ಸರಿ, ನಡಿ. ಯಾರ್ದು ಹುಚ್ಚ ಕೆಲಸ? ಅದೆಲ್ಲ ನಾನೇ ಹಾಕಿದ್ದು, ಯಾವ್ದನ್ನು ತೆಗಿಬೇಡ, ಎಲ್ಲ ಹಾಗೆ ಇರಲಿ. ಸಾರ್ಥಕ್, ನೀವ್ ಹಾಕಿದಿರಾ? ಲೈಕ್ ಸೀರಿಯಸ್ಲಿ? ಗೊತ್ತಿದ್ದು ಯಾಕೆ ಸಾರ್ಥಕ್ ಈ ತರ ಮಾಡ್ತಾ ಇದೀರಾ? ಮಗು ಇವಾಗಷ್ಟೇ ಕಳ್ಕೊಂಡಿದೀವಿ, ಮತ್ತೆ ಫೋಟೋಸ್ ನೋಡಿದ್ರೆ ನೆನಪಾಗಲ್ವಾ? ನನಗೆ ಅರ್ಥ ಆಗುತ್ತೆ. ಅದು ನಾವೀಗ ನೋವನ್ನ ಮರಿಬೇಕು, ಆದ್ರೆ ಮಗು ವಿಷಯನಲ್ಲ. ಸಾರ್ಥಕ್, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಮಗು ಮಾಡ್ಕೊಳ್ಳೋ ಧೈರ್ಯ ನನಗಿಲ್ಲ. ಇಲ್ಲೇ ನೀನ್ ತಪ್ಪಾಗಿ ಅರ್ಥ ಮಾಡ್ಕೊಳ್ತಿರೋದು. ನಮ್ಮ ಮನೆಗೆ ಮಗು ಬರಬೇಕು ಅಂದ್ರೆ ನಿನ್ ತಾಯಿ ಆಗ್ಲೇಬೇಕು ಅಂತ ಏನಿಲ್ಲ, ಆ ತಾಯಿ ಮನ್ಸಿದ್ರೆ ಸಾಕು. ಯಾಕೆ ಅರ್ಥ ಆಗ್ಲಿಲ್ವಾ? ಅರ್ಥ ಆಗೋ ತರ ಹೇಳಿದ್ರೆ ತಾನೇ ಅರ್ಥ ಆಗೋಕೆ. ಅರ್ಥ ಆಗೋ ತರ ಹೇಳಿ ಸಾರ್ಥಕ್, ಹೇಗ್ ಸಾಧ್ಯ ಇದೆಲ್ಲ? ಅಯ್ಯೋ, ಹೇಗೆ ಅಂದ್ರೆ ಟಂಟಡ್ಯಾನ್ ಹೀಗೆ. ಏನಿದು? ಇದು ಚೈಲ್ಡ್ ಅಡಾಪ್ಟೇಷನ್ ಸೆಂಟರ್. ಒಂದ್ಸಲ ಕಾಲ್ ಮಾಡಿ ಎಲ್ಲ ವಿಚಾರಿಸಿದ್ದೀನಿ. ನಾವು ಒಂದ್ಸಲ ಅಲ್ಲಿಗೆ ಹೋಗಿ ಬರೋಣ. ಎಲ್ಲ ಪ್ರೊಸೆಸಿಂಗ್ ಆಗೋದಕ್ಕೆ 6 ತಿಂಗಳು ವರ್ಷ ಆಗುತ್ತೆ ಅಂತ ಹೇಳಿದರೆ, ಎಲ್ಲ ಅಂದ್ಕೊಂಡಂಗೆ ಆದ್ರೆ ನಾವ್ ಯಾಕೊಂದು ಮಗುದೊಂದು ದತ್ತು ತಗೋಬಾರ್ದು? ಇಲ್ಲ ಸಾರ್ಥಕ್, ನನಗೆ ಇವಾಗಲೇ ಈ ಥರ ಯೋಚನೆ ಮಾಡೋಕ್ಕೆ ಮನಸ್ಸಿಲ್ಲ. ಸ್ವಲ್ಪ ಟೈಮ್ ಕೊಡಿ, ಯೋಚನೆ ಮಾಡಿ ನಿರ್ಧಾರ ಮಾಡ್ತೀನಿ. ಎಷ್ಟು ಬೇಕಿದ್ರು ಟೈಮ್ ತಗೋದ್ಯಾ? ಇದರಲ್ಲಿ ಏನೋ ಬಲವಂತ ಇಲ್ಲ. ಇದನ್ನೆಲ್ಲ ನಾನು ನಿನ್ ಖುಷಿಗೆ ಅಂತ ಮಾಡ್ತಿರೋದು. ಇಂಥ ನಿರ್ಧಾರಕ್ಕೆಲ್ಲ ಸಮಯ ಬೇಕೇ ಬೇಕು. ನೀನ್ ಯಾವಾಗ ಹೇಳ್ತೀಯೋ ಆಗ್ಲೇ ಹೋಗೋಣ, ಸರಿನಾ? ಆಕ್ಚುಲಿ ನಾವು ಇದೇ ತರ ಹೊಸ ಸ್ಟಾರ್ಟ್ಅಪ್ಸ್ಗಳನ್ನ ತುಂಬಾ ಕ್ರಿಯೇಟಿವ್ ಆಗಿ ಲಾಂಚ್ ಮಾಡ್ತಾ ಹೋದ್ರೆ ಮುಂದೆ ನಮಗೆ ಆಪರ್ಚುನಿಟೀಸ್ಗಳು ಚೆನ್ನಾಗಿ ಓಪನ್ ಅಪ್ ಆಗುತ್ತೆ ಅಲ್ವಾ ಅಮೂಲ್ಯ? ನನಗೆ ಇನ್ನಷ್ಟು ಅನುಭವ ಇಲ್ಲ, ಆದ್ರೂ ಆಗ್ಬೋದು. ಆಕ್ಚುಲಿ ಇವತ್ತಿನ ಮಾರ್ಕೆಟ್ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ. ಕಸ್ಟಮರ್ ಬಿಹೇವಿಯರ್ ಪ್ಯಾಟರ್ನ್ ಕೂಡ ತುಂಬಾನೇ ಚೇಂಜ್ ಆಗ್ತದೆ. ನಾವು ನಮ್ಮ ಹೊಸ ಸ್ಟಾರ್ಟ್ಅಪ್ಸ್ಗಳನ್ನ ಲಾಂಚ್ ಮಾಡುವಾಗ ಒಂದು ಡಿಫ್ರೆಂಟ್ ಪ್ಯಾಟರ್ನ್ ಡಿಸೈನ್ ಮಾಡ್ಕೋಬೇಕು. ಆ ನಮ್ಮ ಪ್ಯಾಟರ್ನ್ ಮಾರ್ಕೆಟ್ ಅಲ್ಲಿ ಎಲ್ಲರಿಗೂ ಇಷ್ಟ ಆಗೋ ರೀತಿ ಇರಬೇಕು. ನಾವು ಅದೇ ರೀತಿ ಕೆಲಸ ಮಾಡಬೇಕು. ಏನಂತ್ಯಾ?
ಹೊಸ್ದಾಗೇನೋ ವ್ಯವಸ್ಥೆ ಮಾಡ್ತೀನಿ ಅಂತ ಅವಸ್ಥೆ ಮಾಡ್ಕೋಬೇಡ ಅಷ್ಟೇ ನಾನು ಹೇಳೋದು. ನಾನು ನನ್ನ ವರ್ಕ್ನ ಕ್ಯಾರಿ ಮಾಡ್ತೀನಿ. ಯಾಕೆ ನಿಂಗೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಇಂಟ್ರೆಸ್ಟ್ ಇಲ್ವಾ? ಇಲ್ಲ ಅಂತಾನೆ ಅನ್ಕೋ. ಸರಿ, ಬಟ್ಟೆ ಎಲ್ಲ ಎಲ್ಲಿ ತಗೊಳ್ಬೇಕು ಅಂತ ಡಿಸೈಡ್ ಮಾಡಿದ್ರೆ? ಈಗ ಯಾಕೋ ಅದ್ರ ಬಗ್ಗೆ ನೆನಪಾಯ್ತು ನಿಂಗೆ? ಅಲ್ಲ, ಯಾವಾಗ ಎಲ್ಲಿ ಅಂತ ಡಿಸೈಡ್ ಮಾಡಿದ್ರೆ ನಾನು ಬರ್ಬೋದಲ್ಲ, ಅದಕ್ಕೆ. ನಾವೀಗ ಹೋಗ್ತಿರೋದು ವರ್ಕ್ ಮೇಲೆ. ನೀವು ಮದುವೆ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡಿ. ಡ್ರೈವ್ ಬೇರೆ ಮಾಡ್ತಿದ್ದೀರಾ, ಇಂಥ ಟೈಮಲ್ಲಿ ತಲೆ 108 ಯೋಚನೆ ಬರೋದು ಸರಿಯಲ್ಲ. ಮುಂದೆ ನೋಡ್ಕೊಂಡು ಗಾಡಿ ಓಡಿಸಿ. ಇದೊಳ್ಳೆ ಕಥೆ ಆಯ್ತಲ್ಲ. ಯಾಕೆ ಮದುವೆ ಬಗ್ಗೆ ಯೋಚನೆ ಮಾಡಬಾರ್ದಾ, ಮಾತಾಡಬಾರ್ದಾ? ಯಾಕೆಂದ್ರೆ ನೀವು ನನ್ನ ಬಾಸ್. ನನ್ನ ಮದುವೆ ಬಗ್ಗೆ ಯೋಚನೆ ಮಾಡಕ್ಕೆ ಅಂತಾನೆ ಒಬ್ನಿದ್ದಾನೆ, ಅವನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ತಾನೆ. ಸಾಲದಕ್ಕೆ ನಮ್ಮ ಅಪ್ಪ ಅಮ್ಮ ಇದ್ದಾರೆ, ಅವರೆಲ್ಲದನ್ನು ನೋಡ್ಕೊಳ್ತಾರೆ. ನೀವು ಟೆನ್ಷನ್ ಮಾಡ್ಕೋಬೇಡಿ. ಕಮಾನ್ ಅಮೂಲ್ಯ, ಅದು ನಾನಿಂತ ನಂಗೆ ಚೆನ್ನಾಗಿ ಗೊತ್ತು. ಯಾಕೆ ನೀನು ಇಷ್ಟೊಂದು ರಿಯಾಕ್ಟ್ ಮಾಡ್ತಿದ್ಯಾ? ಅದು ಈಗಲ್ಲ, ಸದ್ಯಕ್ಕೆ ನೀವು ನನಗೆ ಬಾಸ್. ನಿಮಗೆ ಇಮಿಡಿಯೇಟ್ ಆಗಿ ಬೇರೆ ಬೇರೆ ಅವತಾರದಲ್ಲಿ ಬರೋ ಕಲೆ ಗೊತ್ತಿರ್ಬೋದು, ಆದ್ರೆ ನನಗೆ ಆ ಕಲೆನ ಅರ್ಥ ಮಾಡ್ಕೊಳ್ಳೋದಕ್ಕೆ ಗೊತ್ತಿಲ್ಲ. ನಾನು ನಿನ್ನ ಬಾಸ್ ಅನ್ಕೊಂಡಿದ್ದೀನಿ, ನೀವು ಬಾಸ್ ಆಗಿದ್ರೇನೆ ಚೆನ್ನಾಗಿರುತ್ತೆ. ಯಾಕೆ ಅಮೂಲ್ಯ ಏನೇನೋ ಮಾತಾಡ್ತಿದ್ಯಾ? ಅಯ್ಯೋ, ನಾನು ನಿಮ್ಮ ಮಾತನ್ನೇ ರಿಪೀಟ್ ಮಾಡ್ತಿದ್ದೀನಿ ಬಾಸ್. ಸಂಜೆ 6 ಗಂಟೆ ಮೇಲೆ ನೀವು ನಾನು ಹುಡುಕ ಆಗ್ತೀರಾ, ಇದು ನಿಮ್ದೇ ರೂಲ್ಸು, ಮರಿಬೇಡಿ. ರೂಲ್ಸ್ ಕರೆಕ್ಟ್ ಆಗಿದೆ, ಅದ್ರ ಪ್ರಕಾರ ಈಗ ನಾನು ಬಾಸ್, ನಾನು ಮರ್ತಿಲ್ಲ. ಅಂಡ್ ಬಾಸ್ ಆಗಿ ಎಂಪ್ಲಾಯೀಸ್ಗಳ ಬಗ್ಗೆ ಕೇರ್ ಮಾಡೋದು ತಪ್ಪೇನಲ್ವಲ್ಲ? ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಈಗ ನಾನು ನಿಮ್ ಎಂಪ್ಲಾಯ್. 6 ಗಂಟೆ ಮೇಲೆ ಪ್ರೇಯಸಿ. ನೀವು ನಿಮ್ ರೋಲ್ ನಲ್ಲಿರಿ, ನಾನು ನನ್ನ ರೋಲ್ ನಲ್ಲಿ ಇರ್ತೀನಿ. ಓಕೆ? ವಿಕ್ಕಿ ಅವ್ರೆ, ಏನ್ ಹೇಳ್ತಾ ಇದ್ದೀರಾ? ನಿಜಾನೇ ಹೇಳ್ತಾ ಇದ್ದೀನಿ ಹೆಂಡತಿ. ಈ ಸತ್ಯ ಎಲ್ರಿಗೂ ಗೊತ್ತಾದ್ರೆ ಎಲ್ಲರೂ ಶಾಕ್ ಆಗ್ತಾರೆ. ನಂಗೆ ಹಾಗಿದ್ದು ನಾರ್ಮಲ್ ಆಕ್ಸಿಡೆಂಟ್ ಅಲ್ಲ, ಮರ್ಡರ್ ಪ್ಲಾನ್. ನೀವ್ ಯಾಕೆ ಇದನ್ನೆಲ್ಲ ಬಾವಂಗ್ ಹೇಳಿಲ್ಲ? ಹೇಗೆ ಹೇಳೋದು ಹೆಂಡತಿ? ಹೇಳಿದ್ರು ಅಂತ ತಡ್ಕೊಳ್ತಾನ? ಅದಕ್ಕೆ ಈ ವಿಚಾರನ ನಾನು ಯಾರಿಗೂ ಹೇಳಿರ್ಲಿಲ್ಲ ಆರ್ತಿ. ಅಡಿ ಅಂದ್ರೆ ಟೀ ತಗೊಳ್ಳಿ, ಟೀ ಕುಡಿತಾ ಕೆಲಸ ಮಾಡಿ. ಥ್ಯಾಂಕ್ಸ್ ಅತ್ತೆ. ಏನು ಆಫೀಸಿನ ವಿಷಯದಲ್ಲಿ ತುಂಬಾ ಆಸಕ್ತಿ ತೋರಿಸ್ತಾ ಇದ್ದೀರಲ್ಲ? ಹೌದತ್ತೆ, ಆಫೀಸಲ್ಲಿ ತುಂಬಾ ಬದಲಾವಣೆ ಆಗಿದೆ. ಆಗಿದೆ ಅನ್ನೋದಕ್ಕಿಂತ ಮಾಡಿದ್ದಾರೆ, ಹಾಗಾಗಿ ನೋಡ್ತಾ ಇದ್ದೆ. ಹೌದು, ನಿಮ್ ಮಗಳು ಹುಷಾರಾಗಿದ್ದಾಳೆ ತಾನೆ? ಅವಳಿಗೇನಾಗಿದೆ? ದಾಡಿ ಚೆನ್ನಾಗೇ ಇದ್ದಾಳೆ. ಅವಳಿಂದಾಗಿ ಉಳಿದವ್ರಿಗೆ ಏನೂ ಆಗದೆ ಇರೋ ಹಾಗೆ ನೋಡ್ಕೊಂಡ್ರೆ ಸಾಕು. ಅದೇನೋ ಹೇಳ್ತಾರಲ್ಲ, ಪಾಪಿ ಚಿರಾಯು ಅಂತ, ಹಾಗೆ. ಅವಳು ತುಂಬಾ ಡಿಸ್ಟರ್ಬ್ ಆಗಿದ್ದಾಳೆ ಅನ್ಸುತ್ತೆ ಅತ್ತೆ. ಯಾಕಂದ್ರೆ ಧ್ರುವ ನಮ್ಮ ಆಫೀಸಿಗೆ ಜಾಯಿನ್ ಆಗಿರೋದು ಅವಳು ಖಂಡಿತ ಸಹಿಸಲ್ಲ. ಕತ್ತೆ ಬಾಲ ಕುದುರೆ ಜುಟ್ಟು, ಅವಳು ಸಹಿಸ್ತೇ ಇದ್ರೇನಂತೆ. ನನಗಂತೂ ನಮ್ಮ ಧ್ರುವ ಮತ್ತೆ ಬಂದಿತ್ತು, ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ನಾವೆಲ್ಲ ಇದ್ದು ಅವನು ಅನಾಥಂತರ ಎಲ್ಲೋ ಒಂದು ಕಡೆ ಬದುಕ್ತಾ ಇದ್ದ. ಕೊನೆ ಪಕ್ಷ ಆ ದೇವ್ರಿಗಾದ್ರೂ ಅವನ ಮೇಲೆ ಕರುಣೆ ಬಂತಲ್ಲ, ನನಗದೇ ಸಮಾಧಾನ. ಈ ವಿಚಾರವಾಗಿ ನಾನೇ ಮೊದಲೊಂದೆರಡು ಸಲ ಪ್ರಪೋಸಲ್ ಇಟ್ಟಿದ್ದೆ, ಆದ್ರೆ ಸುಹಾಸಿನಿ ಇದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಆದ್ರೆ ಈಗ ಅವಳಿಗೆ ಸವಾಲು ಹಾಕೋ ಒಬ್ಳು ಜಾಣೆ ಬಂದಿದ್ದಾಳೆ. ನನ್ನ ಸೊಸೆ ಅಮೂಲ್ಯ ಎಲ್ಲಾನು ನೆರವೇರಿಸ್ತಾಳೆ. ಇದಕ್ಕೋಸ್ಕರನೇ ಅಳಿ ಅಂದ್ರೆ ಅಮ್ಮನೇ ನಮ್ಮ ಮನೆ ಸೊಸೆ ಆಗ್ಬೇಕು ಅಂತ ಪಟ್ಟಿ ಹಿಡಿದಿತ್ತು. ಅದು ಗೊತ್ತು ಬಿಡಿ ಅತ್ತೆ. ವೇದಾಂತ್ ಮನ್ಸಲ್ಲಿ ಅಮೂಲ್ಯ ಬಗ್ಗೆ ಒಳ್ಳೆ ಭಾವನೆ ಬರೋ ತರ ಮಾಡಿ
ಪ್ರೀತಿ ಹುಟ್ಟೋಕೆ ಕಾರಣ ಆದವರೇ ನೀವು ಅಂತ ಮಕ್ಕಳು ಹೇಳ್ತಾ ಇರ್ತಾರೆ. ಸಣ್ಣ ಸ್ವಾರ್ಥ ಅಳಿ ಅಂದರೆ ನನ್ನ ಮಗಳನ್ನ ಎದುರಿಸೋದಕ್ಕೆ ಅವಳೇ ಸರಿಯಾದ ವ್ಯಕ್ತಿ ಅನ್ನಿಸ್ತು. ಅದಕ್ಕೆ ನಾನು ನನ್ನ ಮೊಮ್ಮಕ್ಕಳ ಜೊತೆ ನಿಂತೆ. ಒಳ್ಳೆ ಕೆಲಸ ಮಾಡಿದ್ರಿ ಅತ್ತೆ. ಯಾಕಂದ್ರೆ ವೇದಾಂತಗೆ ಹೊಂದ್ಕೊಂಡು ಅವನನ್ನು ಚೆನ್ನಾಗಿ ನೋಡ್ಕೊಂಡು ಈ ಎಲ್ಲ ವಿಚಾರಗಳನ್ನ ಸರಿ ಮಾಡಕ್ಕೆ ಒಬ್ಳು ಜಾಣೆ ಬೇಕು. ಆ ಜಾಣ್ಮೆ ಅವಳಲ್ಲಿದೆ, ಅದೇ ಸಂತೋಷ. ಬಾಸ್, ನೀವು ಕ್ಲೈಂಟ್ ಮೀಟಿಂಗ್ ಅಂದ್ರಿ ಅಲ್ವಾ, ಕಾರ್ ಇಲ್ಲಕ್ಕೆ ನಿಲ್ಸಿದ್ರಿ? ಕ್ಲೈಂಟ್ ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬರ್ತಾರಂತ? ಓಪನ್ ಏರ್ ಕಾನ್ಫರೆನ್ಸ್ ಮಾಡೋ ಮಹಾನುಭಾವ ಕ್ಲೈಂಟ್ ಯಾರು ಬಾಸ್? ಅವರು ತುಂಬಾನೇ ಸ್ಪೆಷಲ್ ಕ್ಲೈಂಟ್. ಅವ್ರ ಎಂಟ್ರಿ ನನ್ನ ಲೈಫಲ್ಲಿ ತುಂಬಾ ಅನ್ಎಕ್ಸ್ಪೆಕ್ಟೆಡ್. ನನ್ನ ಲೈಫಲ್ಲಿ ಅವರು ಒಂಥರ ಆಕಾಶ ಅಂತ ಹೇಳ್ಬೋದು. ಇನ್ಫ್ಯಾಕ್ಟ್ ಅವರೇ ನನ್ನ ಲೈಫ್ ಅಂತ ಕೂಡ ಹೇಳ್ಬೋದು. ಇಷ್ಟೆಲ್ಲ ಬಿಲ್ಡಪ್ ಕೊಡೋ ಕ್ಲೈಂಟ್ ಯಾರು ಅಂತ ಡೈರೆಕ್ಟ್ ಆಗಿ ಹೇಳಿದ್ರೆ ಚೆನ್ನಾಗಿರುತ್ತೆ. ಆ ಕ್ಲೈಂಟ್ ನೀವೇ. ಇವತ್ತು ಯಾವ ಕ್ಲೈಂಟ್ ಮೀಟಿಂಗು ಇಲ್ಲ ಬಚಾರಿ. ನಾನು ಸುಮ್ಮನೆ ಸುಳ್ಳು ಹೇಳಿದೆ. ಯೋ, ನಿಜಾನೇನಯ್ಯ? 100% ನಿಜ. ನೀನೇನ್ ಗುರು ನೀನು? ಇದನ್ ಮೊದ್ಲೇ ಹೇಳಕ್ ಏನಯ್ಯ ದಾಡಿ ಆಗಿತ್ತು ನಿಂಗೆ? ಮೊದಲೇ ಹೇಳಿದಿದ್ರೆ 100% ಡಿಫ್ರೆನ್ಸ್ ಆಗ್ತಿತ್ತು. ಇದು ಆಫೀಸ್ ವರ್ಕಿಂಗ್ ಅವರ್ಸ್ ನಾನು ಬರೋದಿಲ್ಲ ಅಂತ ನೀನು ಗಲಾಟೆ ಮಾಡ್ತಿದ್ದೆ. ತಮ್ಗೆಲ್ಲೋ ಭ್ರಮೆ. 3 ಹೊತ್ತು ಬಾಸು ಸಬಾರ್ಡಿನೇಟರು ಹುಚ್ಚಲಿದ್ಯಾ ನೀನು? ನಮಗ್ ಯಾವಾಗ ಆಫೀಸಿಂದ ಆಚೆ ಹೋಗಕ್ ಚಾನ್ಸ್ ಸಿಗುತ್ತೋ ಅಂತ ಕಾಯ್ತಾ ಇರ್ತೀವಿ. ಮೊದ್ಲೇ ಹೇಳಿದ್ರೆ ನಿನ್ನ ಕಾರಲ್ಲಿ ಚೆನ್ನಾಗಿ ಗೋಳೆಕೊಂಡು ಬರ್ತಿದ್ನಲ್ಲೋ ಪಾಪಿ. ನೀನು ಈಗಲೂ ಅದನ್ನೇ ಮಾಡಿತ್ತು. ನಾನು ಮೀಟಿಂಗ್ ಬಗ್ಗೆ ಮಾತಾಡ್ಕೊಂಡು ಬರ್ತಿದ್ರೆ ನೀನ್ ಮುಖ ಗಂಟು ಹಾಕೊಂಡು ನಾನು ಗೋಳಿಕೊಂತಿದ್ದೆ. ಅಯ್ಯೋ, ನಿನಗೆ ಏನ್ ಬೈಬೇಕು ಅಂತ ಗೊತ್ತಾಗ್ತಿಲ್ಲ. ನನ್ನೇ ಯಾಮರ್ಸ್ಬಿಟ್ಟೆ ಅಲ್ವಾ? ಇವತ್ತಿದೆ ಇರು ನಿನ್ಗೆ. ನೀನು ನಟ್ಟಾಡ್ಸ್ಕೊಂಡು ಹೊಡಿಲಿಲ್ಲ ಅಂದ್ರೆ ನನ್ ರೌಡಿ ಬೇಬಿನೇ ಅಲ್ಲ. ಸಾರ್ಥಕ್, ನಾನು ಈ ಫೈಲ್ನ ಕಂಪ್ಲೀಟ್ ಆಗಿ ಚೆಕ್ ಮಾಡಿದ್ದೀನಿ. ನಾವು ಈ ಇನ್ವೆಸ್ಟರ್ ಜೊತೆ ಅಗ್ರಿಮೆಂಟ್ ಮಾಡ್ಕೋಬಹುದು. ಅವ್ರ ಕೊಟೇಶನ್ ಮಾರ್ಕೆಟ್ ಪ್ರೈಸ್ಗಿಂತ ಸ್ವಲ್ಪ ಜಾಸ್ತಿ ಇದೆ. ಸೊ ನಿಮಗೆ ಬಾರ್ಗೇನ್ ಮಾಡಕ್ಕೆ ಮಾರ್ಜಿನ್ ಸಿಗುತ್ತೆ. ತಗೊಳ್ಳಿ. ಥ್ಯಾಂಕ್ಸ್ ಮಾವ. ಏನು ಪ್ರಾಬ್ಲಮ್ ಇಲ್ಲ ತಾನೆ? ಪ್ರಾಬ್ಲಮ್ಮಾ? ಹಾಗೆಲ್ಲ ಏನಿಲ್ಲ ಮಾವ. ಇಲ್ಲ ಸಾರ್ಥಕ್, ನಿಮ್ಮನ್ನು ನೋಡಿದ್ರೆ ಏನೋ ಚಿಂತೆಲಿದ್ದೀರಾ ಅನ್ಸುತ್ತೆ. ಅದು ಆದ್ಯದೇ ತುಂಬಾ ಯೋಚನೆ ಆಗ್ಬಿಟ್ಟಿದೆ ಮಾವ. ಆದ್ಯ ಬಗ್ಗೆನಾ? ಏನು? ಏನಿಲ್ಲ ಮಾವ. ಆದ್ಯ ಆಚೆಯಿಂದ ನೋಡೋದಕ್ಕೆ ಆರಾಮಾಗಿ ಕಾಣ್ತಾಳೆ, ಆದ್ರೆ ಅವಳ ಮನ್ಸಲ್ಲಿ ಇನ್ನೂ ಮಗು ಕಳ್ಕೊಂಡ್ರು ಹಾಗೆ ಇದೆ. ಅವಳು ಯಾವುದನ್ನು ಮರ್ತಿಲ್ಲ. ಅವಳ ಕೈನಲ್ಲಿ ಯಾವುದನ್ನು ಮರೆಯೋದಕ್ಕೂ ಆಗ್ತಿಲ್ಲ. ಯೋಚನೆ ಮಾಡಬೇಡಿ ಸಾರ್ಥಕ್, ಕಾಲ ಎಲ್ಲ ಗಾಯನೂ ಮರೆಸುತ್ತೆ. ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ನಾನು ಅದೇ ತರ ಸಮಾಧಾನ ಹೇಳ್ಕೊಂಡಿದ್ದೀನಿ ಮಾವ, ಆದ್ರೆ ನನಗೆ ಯಾಕೋ ನಂಬಿಕೆ ಬರ್ತಿಲ್ಲ. ಇಲ್ಲ ಸಾರ್ಥಕ್, ವೇದಾಂತ್ ಧ್ರುವನ ಕ್ಷಮಿಸ್ತಾನೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಆದ್ರೆ ಈಗ ಅವನಿಗೆ ಕೆಲಸ ಮಾಡೋಕೆ ತನ್ನ ಕಂಪನಿಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾನೆ. ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ಈ ಅಣ್ಣ ತಂಗಿ ಇಬ್ರು ಒಂದೇ ತರ ಮಾವ. ಅವ್ರಿಗೆ ಎಷ್ಟೇ ನೋವಾದ್ರೂ ಪರವಾಗಿಲ್ಲ, ಇನ್ನೊಬ್ರು ಸಂತೋಷಕ್ಕೆ ಯಾವಾಗಲೂ ನಗ್ತಾ ಇರ್ತಾರೆ. ಧ್ರುವ ಇವತ್ತು ಆಫೀಸಿಗೆ ಬರ್ತೀನಿ ಅಂತ ಗೊತ್ತಾಗಿ ವೇದಾಂತ್ ಯಾವ್ದೋ ಮೀಟಿಂಗ್ನ ಫಿಕ್ಸ್ ಮಾಡ್ಕೊಂಡು ಆಚೆ ಹೋಗ್ತಿದ್ದಾರೆ. ಕೆಲವೊಂದು ಬದಲಾಗಿರೋ ನಿಜ, ಆದ್ರೆ ಇನ್ನೂ ಎಲ್ಲ ಸರಿ ಹೋಗಿಲ್ಲ ಮಾವ. ಒಂದ್ ಲೆಕ್ಕಕ್ಕೆ ವೇದಾಂತ್ ಆಚೆ ಹೋಗಿರೋದು ಒಳ್ಳೇದೇ ಆಯ್ತು ಸಾರ್ಥಕ್. ಯಾಕಂದ್ರೆ ಕಂಪನಿ ಅಂದ್ಮೇಲೆ ಇಬ್ರು ಮುಖ ಮುಖ ನೋಡ್ಕೊಳ್ಳೇಬೇಕು. ಧ್ರುವಂಗ್ ಬೇರೆ ಮೊದಲನೇ ದಿನ. ಅವನಲ್ಲಿ ಹಳೆದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಮುಜುಗರ ಅನುಭವಿಸೋದಕ್ಕಿಂತ
ವರ್ಕ್ ಎನ್ವೈರನ್ಮೆಂಟ್ಗೆ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಸಿಗುತ್ತೆ. ಎಷ್ಟು ದಿನ ಅಂತ ವೇದಾಂತಕ್ಕೆ ಅವಾಯ್ಡ್ ಮಾಡೋಕ್ಕಾಗತ್ತೆ ಹೇಳಿ? ಒಂದಲ್ಲ ಒಂದಿನ ಮಿಂಗಲ್ ಆಗ್ಲೇಬೇಕು, ಮಾತಾಡಿಸ್ಲೇಬೇಕು. ಅಷ್ಟರಲ್ಲಿ ಧ್ರುವಂಗೂ ಕಂಪನಿ ಸೆಟ್ ಆಗಿರುತ್ತೆ. ಸೊ ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೊಳ್ಳೋಣ. ಹಾಗಂತೀರಾ? ಸಣ್ಣ ಗಾಯ ಮಾಯುತ್ತೆ ಅಂದಮೇಲೆ ದೊಡ್ಡ ಗಾಯನೂ ಮಾಯ್ಬೋದು ಅನ್ನೋ ಹೋಪ್ಸ್ ಇಟ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಭರವಸೆನೇ ಬಳಕು. ಅದ್ ಸರಿ, ಈ ಅಹಲ್ಯ ಅನ್ನೋ ಹುಡುಗಿದು ಬ್ಯಾಕ್ ಸ್ಟೋರಿ ಏನು? ಬ್ಯಾಕ್ ಸ್ಟೋರಿ ಅಂದ್ರೆ ರಿಟರ್ನ್ ಮಾಡ್ಬೇಡ, ಕೊಡು. ಅದೇ ಆ ಹುಡುಗಿ ನಿನ್ನಿಂದ ಹೇಗ್ ಬಿದ್ಲು, ಯಾಕೆ ಬಿದ್ಲು ಅಂತ. ಅದು ನಿನಗೆ ಗೊತ್ತಲ್ವಾ? ವಿಷಯ ಅಲ್ಪ ಸ್ವಲ್ಪ ಗೊತ್ತು, ಆದ್ರೆ ಅದು ಥರ್ಡ್ ಪರ್ಸನ್ ಪಾಯಿಂಟ್ ಆಫ್ ವ್ಯೂ ಅಂತ ಕೇಳಿಸ್ಕೊಂಡಿರೋದಷ್ಟೇ. ವಿಷಯನ ನೀನೇ ಡೈರೆಕ್ಟ್ ಆಗಿ ಹೇಳಿದ್ರೆ ಅದಕ್ಕೊಂದು ಕ್ಲಾರಿಟಿ ಇರುತ್ತೆ ಅನ್ಸ್ತು, ಅದಕ್ಕೆ ಕೇಳ್ತಾ ಇದ್ದೀನಿ. ಬ್ಯಾಕ್ ದೆನ್ ಕಾಲೇಜ್ ಡೇಸ್ ಕಥೆಗಳು ನನಗಾಗ್ಲೂ ಹುಡುಗಿರ್ ಕಂಡ್ರೆ ಆಗ್ತಿರ್ಲಿಲ್ಲ. ನೀನ್ ಸಿಗೋಕ್ಕೂ ಮುಂಚೆ ಹೇಗಿದ್ನೋ ಹಾಗೆ ಇತ್ತು. ಆದ್ರೆ ಇವಳೆ ನೀನ ಲವ್ ಮಾಡ್ಲೇಬೇಕು, ಮದ್ವೆ ಆಗ್ಲೇಬೇಕು ಅಂತ ಸಿಕ್ಕಾಪಟ್ಟೆ ಹಠ ಮಾಡ್ತಿದ್ಲು. ಹಠ ಮಾರಿ ಅವಳು. ನನ್ಗಿಂತಾನಾ? ಒಂದು ಲೆಕ್ಕದಲ್ಲಿ ನಿನಗಿಂತ ಅಂತಾನೆ ಹೇಳ್ಬೋದು. ನಿನ್ ಹಠಕ್ಕೆ ಒಂದು ಒಳ್ಳೆ ಉದ್ದೇಶ ಇರುತ್ತೆ, ಪರ್ಪಸ್ ಇರುತ್ತೆ, ಲಾಜಿಕ್ ಇರುತ್ತೆ. ಆದ್ರೆ ಅವಳು ಹಾಗಲ್ಲ, ತುಂಬಾ ಸ್ವಾರ್ಥಿ ಅವಳು. ಯಾರು ಏನೇ ಕೆಟ್ಟದಾದ್ರೂ ಪರವಾಗಿಲ್ಲ, ನನಗೆ ಒಳ್ಳೇದಾಗ್ಬೇಕು ಅಂತ ತುಂಬಾ ಬಯಸ್ತಾಳೆ. ಕೆಟ್ಟ ಹಠ ಅವಳು. ನೀನ್ ಅವಳಿಗೆ ಇಷ್ಟ ಇಲ್ಲ ಅಂದ್ರು ಅವಳು ನಿನ್ನಿಂದ ಬಿದ್ದಿದ್ಲ. ಅದನ್ನೇ ತಾನೇ ನಾನು ಹೇಳ್ತಿರೋದು, ವಿಪರೀತ ಹುಚ್ಚಾಟ. ಅಟ್ ಒನ್ ಪಾಯಿಂಟ್ ಐ ಕುಡಂಟ್ ಟೇಕ್ ಇಟ್ ಎನಿಮೋರ್. ಆಗ ಅವಳಿಗೆ ಹೇಳಿದೆ, ಫ್ರೆಂಡ್ಶಿಪ್ ಬಿಟ್ಟು ನೀನು ಏನು ಎಕ್ಸ್ಪೆಕ್ಟ್ ಮಾಡಬೇಡ, ನನ್ನ ಕೈಲಿ ಕೊಡೋದಕ್ಕೆ ಸಾಧ್ಯನೂ ಇಲ್ಲ ಅಂತ. ಟೋಟಲಿ ಲುನಾಟಿಕ್. ಕೈ ಮೇಲೆ ನನ್ನ ಹೆಸರು ಟ್ಯಾಟೂ ಮಾಡಿಸ್ಕೊಂಡ್ಳು. ಅದು ಸಾಲದು ಅಂತ ಐ ಲವ್ ಯು ಟು ಅಂತ ಹೇಳಿಲ್ಲ ಅಂತಂದ್ರೆ ಕಾಲೇಜ್ ಟೆರೆಸ್ ಮೇಲೆ ತಿಂದ್ಕೊಂಡು ಬಿದ್ದೋಗ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡಿದ್ಲು. ಇದೊಳ್ಳೆ ಕಾಮಿಡಿ ಆಯ್ತಲ್ಲ. ನೀನ್ ಐ ಲವ್ ಯು ಅಂತ ಹೇಳ್ಬೇಕು ಅಂತಂದ್ರೆ ಅವಳು ನಿನ್ ಮನ್ಸ್ ಕೇಳ್ಬೇಕು. ಬಿಲ್ಡಿಂಗ್ ಯಾಕೆ ಹತ್ಬೇಕು? ಇನ್ನೇನಕ್ಕೆ ಐ ಲವ್ ಯು ಟು ಅಂತ ಹೇಳಿಲ್ಲ ಅಂತಂದ್ರೆ ಬಿಲ್ಡಿಂಗ್ ಇಂದ ಕೆಳಗಡೆ ಬಿದ್ದು ಸಾಯ್ತೀನಿ ಅಂತ ಹೆದರ್ಸೋದಕ್ಕೆ. ಇದು ಅದಕ್ಕಿಂತ ದೊಡ್ಡ ಕಾಮಿಡಿ ಅಲ್ಲ ಕಣಯ್ಯ. ನೀನ್ ಐ ಲವ್ ಯು ಹೇಳಿಲ್ಲ ಅಂತ ಅವಳು ಅಲ್ಲಿಂದ ಬಿದ್ದು ಹೋದ್ರೆ ಮುಂದೊಂದ್ ದಿನ ನಿನ್ ಮನ್ಸ್ ಬದಲಾದ್ರು ಅದನ್ನ ಕೇಳಿಸ್ಕೊಳ್ಳೋದಕ್ಕೆ ಅವಳೇ ಇರಲ್ವಲ್ಲ. ಪಾಯಿಂಟ್. ಇದು ನಿನಗೆ ಅರ್ಥ ಆಗುತ್ತೆ, ಬಟ್ ಅವಳಿಗೆ ಅರ್ಥ ಆಗ್ಬೇಕಲ್ಲ. ಸರಿ, ಮುಂದೇನಾಯ್ತು? ಮುಂದಿನೇನು, ಸುಮ್ಮನೆ ಹೆದರ್ಸೋದಕ್ಕೆ ಹೀಗೆಲ್ಲ ಮಾಡ್ತಿದ್ದಾಳೆ ಅನ್ಕೊಂಡು ನಾನು ಹೊರಟೋದೆ. ಆಮೇಲೆ ಅದಾದ್ಮೇಲೆ ಆಗಿದೆ ದುರಂತ. ಅವಳು ಹಾಗೆಲ್ಲ ಏನು ಮಾಡ್ಕೊಳ್ಳಲ್ಲ ಅಂತ ನಾನು ಹೊರಟ್ಬಿಟ್ಟೆ. ಅವಳು ನೋಡ್ರೆ ನಿಜವಾಗ್ಲೂ ಕೆಳಗಡೆ ಬಿದ್ದೋದ್ಲು. ಬಟ್ ನನಗಿದೆಲ್ಲ ಗೊತ್ತಾಗೋಷ್ಟೊಳಗೆ ತುಂಬಾ ಲೇಟ್ ಆಗೋಗಿತ್ತು.